ದಿಶಾ, ನಾನಮ್ಮ ನಿಮ್ಮ ಅಪ್ಪಾಜಿ. ಈಗ ನೀನು ಇಲ್ಲಿ ಓದ್ತಾ ಇದೀಯ, ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದ್ಕೊಂಡು ಇಲ್ಲಿ ಸ್ಕೂಲಿಗೆ ಆಗಲಿ, ತಂದೆ ತಾಯಿಗಳಿಗೆ ಆಗಲಿ, ಮಾಸ್ಟ್ರುಗಳಿಗೆ ಆಗಲಿ ಒಳ್ಳೆಯ ಹೆಸರು ತರಬೇಕು. ಮುಂದೆ ಒಂದು ದಿವಸ ನಿನಗೆ ಒಂದು ದಾರಿ ಸಿಗುತ್ತೆ ಇದರಿಂದನ. ಇವತ್ತು ನೀನು ಚೆನ್ನಾಗಿ ಓದ್ಕೊಂಡು ನೀನು ಮುಂದಕ್ಕೆ ಹೋದಂಗೆಲ್ಲ ನಿನಗೆ ನಾವು ಸಪೋರ್ಟ್ ಮಾಡ್ತೀವಿ. ಈಗ ನಾವು ಮುಂಚೆ ಓದಬೇಕಾದ್ರೆ ಈ ಎಜುಕೇಷನ್ ಎಲ್ಲ ಇರಲಿಲ್ಲ. ಈಗ ನಾವು ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ. ನೀನು ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕಷ್ಟನ ಸುಖನ ನೋಡ್ಕೊಂಡು ಬರೀಬೇಕು, ಓದ್ಕೋಬೇಕು, ಚೆನ್ನಾಗಿ ಇದು ಮಾಡಬೇಕು. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಿನಗೆ ಇಷ್ಟೊಂದೆಲ್ಲ ನಾವು ಮಾಡಿ ಒಟ್ಟು ಕೂಲಿ ಮಾಲಿ ಮಾಡ್ಕೊಂಡು ನಾವು ನಿನ್ನ ಓದಿಸ್ತಾ ಇದ್ವಿ. ಇದನ್ನು ನೀನು ನೋಡಿ ಕಷ್ಟಪಟ್ಟು ಓದ್ಕೊಂಡ್ರೆ ನಿನಗೆ ಒಂದು ದಾರಿ ಸಿಗುತ್ತೆ. ಹಿಂಗಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಿಶಾ ನಿಮ್ಮ ತಾಯಿಯಮ್ಮ, ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀನು ಚೆನ್ನಾಗಿ ಓದ್ಕೊಂಡು ಈ ಸ್ಕೂಲಿಗೆ ಆಗಲಿ ತಂದೆ ತಾಯಿಗೆ ಆಗಲಿ ಒಳ್ಳೆಯ ಹೆಸರು ತರಬೇಕು. ತಂದರೆ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಮುಂದಕ್ಕೂ ನಮ್ಗೆ ಓದ್ಸೋಕ್ಕೂ ಅನುಕೂಲ ಆಗುತ್ತೆ. ಅದನ್ನು ಮಾತು ನಿಲ್ಲಿಸ್ತೀನಿ.